ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾವು ದಿಢೀರಂತ ಮೈಸೂರಿಗೆ ಹೋಗಬೇಕಾಯ್ತು. ಯಾಕೆ ಏನು ಮತ್ತು ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡೋಗಿದ್ರು ನಮ್ಮ ಮನೆಯವರು. ಸೊ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಹಾಗೆ ಟ್ರಾವೆಲ್ ಮಾಡ್ತಾ ಎಲ್ರಿಗೂ ಅವ್ರು ಇಷ್ಟವಾದಂತಹ ಸಾಂಗ್ಗಳನ್ನ ಕೇಳಿಕೊಂಡು ಸೊ ಹಾಗೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಟ್ಯಾಂಗಲ್ ಬಂಗಾರಿ ಸಾಂಗ್ ಬೇಕಾ ನೋಡಮ್ಮ ಯಾವ್ದು ಅಂತ ಇದನ್ನ ಇದು ಬೇರೆ ಸೂಪರ್ ಆಗೈತೆ. ಎಲ್ಲರೂ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ದಾರಿಲಿ ಬರ್ತಾ ಟೋಲ್ ಕಟ್ಟುತ್ತಾರೆ ನೋಡಿ, ಆ ಒಂದು ಪ್ಲೇಸಿಗೆ ಬಂದ್ವಿ. ಅಲ್ಲಿ ಬಂದಾಗ ನಮಗೆ ಒಂದು ಇನ್ಫಾರ್ಮೇಷನ್ ತಿಳಿಯಿತು. ಅದೇನಪ್ಪ ಅಂತಂದರೆ ನಾವು ಟೋಲ್ ಕಟ್ಟೋ ಪ್ಲೇಸ್ನಲ್ಲಿ ಒಂದು ಸ್ಟಿಕ್ಕರ್ನ ಕೊಡ್ತಾರೆ. ಅದನ್ನು ನಮ್ಮ ಒಂದು ಕಾರ್ಗೆ ಅಂಟಿಸ್ಕೋಬೇಕಾಗುತ್ತೆ. ಇದರಿಂದ ಏನಪ್ಪ ಯೂಸು ಅಂತ ಹೇಳಿದ್ರೆ, ನಾವು ಇವಾಗ ಏನಾದರೂ ಹೊರಗಡೆ ಹೋಗಬೇಕಾದ್ರೆ ಟೋಲ್ ಕಟ್ಟುವಂಥ ಸ್ಥಳದಲ್ಲಿ ಆಟೋಮೆಟಿಕ್ಕಾಗಿ ಅದೇ ಪೇ ಆಗುತ್ತೆ. ಸೊ ನಾವು ಕಾರ್ನ ನಿಲ್ಲಿಸಿ ಅವ್ರಿಗೆ ದುಡ್ಡು ಪೇ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ. ಸೊ ಕೆಲವೊಮ್ಮೆ ಚೇಂಜು ಇರಲ್ಲ. ಸೊ ಅಂಥ ಟೈಮಲ್ಲಿ ಇದು ಬೆಸ್ಟು ಅಂತಲೇ ಅನ್ನಿಸ್ತು. ಫಸ್ಟು ನಾವು ಅಕೌಂಟ್ಗೆ ಅಂದರೆ ಅದರದ್ದೇ ಆದ ಒಂದು ಅಕೌಂಟ್ ಇರುತ್ತೆ, ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಆ್ಯಪ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ 600 ರುಪೀಸ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಫಸ್ಟು 300 ಕಟ್ಟಾಗುತ್ತೆ. ಅದಾದಮೇಲೆ ಇನ್ನೂ 300 ಇರುತ್ತಲ್ವ, ಅದು ನಾವೆಲ್ಲಾದರೂ ಹೊರಗಡೆ ಹೋದಾಗ ಈ ಥರ ಟೋಲ್ ಕಟ್ಟುವಂಥ ಸ್ಥಳದಲ್ಲಿ ಅದು ಆಟೋಮೆಟಿಕ್ಕಾಗಿ ಅದನ್ನು ಕೂಡ ಕಟ್ಟಾಗುತ್ತೆ. ಅಂದರೆ ಇಷ್ಟು ಅಂತಿರುತ್ತೆ, ಅಂದರೆ ನಾವು ಕಟ್ಟುವಂಥಕ್ಕಿಂತ ಸ್ವಲ್ಪ ಕಮ್ಮಿನೇ ಬೀಳುತ್ತೆ ಅಂತ ಹೇಳಿದ್ರು ನೋಡಿ. ಈ ರೀತಿಯಾದ ಒಂದು ಸ್ಟಿಕ್ಕರ್ನ ಕೊಡ್ತಾರೆ, ಅದನ್ನು ನಮ್ಮ ಕಾರ್ಗೆ ಅಂಟಿಸ್ತಾ ಇದ್ದಾರೆ ಇವರು. ಇವಾಗ ನಾವು ಹೊರಗಡೆ ಹೋದಾಗ ಟೋಲ್ ಕಟ್ಟುವಂಥ ಸ್ಥಳದಲ್ಲಿ ಕಾರ್ನ ನಿಲ್ಲಿಸಿ ಅವ್ರಿಗೆ ದುಡ್ಡನ್ನ ಪೇ ಮಾಡುವಂಥದ್ದು ಇರುತ್ತೆ. ಸೊ ಇದು ಹಾಗಲ್ಲ, ಇದು ನಾವು ಟೋಲ್ ಕಟ್ಟುವಂಥ ಸ್ಥಳದಲ್ಲಿ ಹೋಗಬೇಕಾದ್ರೆ ಅಲ್ಲೇ ಆಟೋಮೆಟಿಕ್ಕಾಗಿ ಅಲ್ಲಿ ಏನು ಕಟ್ಟಾಗುತ್ತೆ ಆ ಒಂದು ಸ್ಥಳದಲ್ಲಿ ಅದು ಮಾತ್ರ ಕಟ್ಟಾಗುತ್ತೆ. ಒಂದು ಆ್ಯಪ್ ಇದೆ, ಅದ ಹೆಸರು ಪಾರ್ಕ್ ಪ್ಲೇಸ್ ಅಂತ. ಸೊ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನಾವು ಇಷ್ಟು ಅಂತ ಅಮೌಂಟ್ನ ಆ್ಯಡ್ ಮಾಡಿರಬೇಕು. ಅದೇ ಹೇಳಿದ್ನಲ್ಲ 600. ಸೊ ಅದಾದಮೇಲೆ 600ಅಲ್ಲಿ 300 ಕಟ್ಟಾಗಿರುತ್ತೆ, ಇನ್ನು 300 ಇರುತ್ತೆ. ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ಅಂದರೆ 300 ಕೂಡ ಕಟ್ಟಾಗಲ್ಲ, ಸ್ವಲ್ಪ ಅಂದರೆ ಹೊರಗಡೆ ಆ ಒಂದು ಸ್ಥಳದಲ್ಲಿ ಏನು ಕಟ್ಟಾಗಬೇಕು, ಎಷ್ಟು ರೂಪಾಯಿ ಕಟ್ಟಾಗಬೇಕು ಅಷ್ಟು ಮಾತ್ರ ಕಟ್ಟಾಗುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಟೋಲ್ ಕಟ್ಟೋದೇನು ಅಂತ. ಸೊ ಏನಾದರೂ ಹೊರಗಡೆ ಹೋಗಬೇಕಾದ್ರೆ ಈ ರೀತಿ ಕಟ್ಟುವಂಥದ್ದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಗುಡ್ ಅಂತಲೇ ಅನ್ನಿಸ್ತು ನಮಗೆ. ನಿಮ್ಮೆಲ್ರಿಗೂ ಇದ್ರ ಬಗ್ಗೆ ಏನಂತ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ನಾವಿಲ್ಲಿ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಮೈಸೂರಿಗೆ. ಸೊ ಮೈಸೂರಿಗೆ ಹೋಗಿ ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ, ಅಂದರೆ ಒಂದು ಬಟ್ಟೆ ಶಾಪ್ ಇತ್ತು. ಸೊ ನಮ್ಮ ನವೀನ್ ಅವರು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು, ಚೆನ್ನಾಗಿತ್ತು ಅಂತ ಹೇಳಿದ್ರು. ಆ ಶಾಪ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ಹೋಲ್ಸೇಲ್ ರೇಟ್ಗೆ ಬಟ್ಟೆಗಳನ್ನ ಕೊಡ್ತಾರೆ, ಮತ್ತು ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ಕಾರ್ಗೆ ಇವತ್ತು ಟೋಲ್ ಕಟ್ಟಾಯಿತು. ಸೊ ಇವಾಗ ಅದಾಗೇ ನಮಗೆ ಹೋಗೋದಕ್ಕೆ ಬಿಡುತ್ತೆ. ನೋಡ್ತಾ ಇರ್ಬೋದು ನೀವೇ. ಇಷ್ಟು ದಿನ ನಾವೇನಾದರೂ ಟೋಲ್ ಕಟ್ಟಬೇಕು ಅಂತಂದರೆ ಅಲ್ಲಿ ಬಂದು ಕಾರ್ನ ನಿಲ್ಲಿಸಿ ಅವ್ರಿಗೆ ಕಟ್ಟುವಂಥದ್ದು ಇರ್ತಿತ್ತು. ಇವಾಗ ಆ ಥರ ಎಲ್ಲ ಆಟೋಮೆಟಿಕ್ಕಾಗಿ ಅದೇ ಕಟ್ಟಾಯಿತು. ನೀವೇನಾದ್ರು ಅವಾಗವಾಗ ಟ್ರಾವೆಲ್ ಮಾಡ್ತಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಏನು ಅಂತೇಳಿ. ಸೊ ಗೊತ್ತಿಲ್ಲದವ್ರಿಗೆ ಇದೊಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಅನ್ಕೋತೀನಿ. ಇವಾಗ ನಾವು ಬಂದು ಮೈಸೂರಿಗೆ ರೀಚ್ ಆದ್ವಿ. ಬಂದರೆ ತುಂಬ ಜನ ಇದ್ದರು. ಇದು ನಾವು ಗೌರಿ ಹಬ್ಬ ಇತ್ತಲ್ವ, ಅದು ಹಿಂದೆ ವಾರದಲ್ಲಿ ಬಂದಿದ್ದು. ಸೊ ಸಿಕ್ಕಾಬಿಟ್ಟೆ ಜನ ಇದ್ದರು. ಹಾಗೆ ಟ್ರಾಫಿಕ್ ಜಾಮ್ ಬೇರೆ ಆಗಿಬಿಟ್ಟಿತ್ತು. ಸೊ ಇಲ್ಲೇ ಕಾರ್ನ ಪಾರ್ಕ್ ಮಾಡಿ ನಾವೇ ನಡ್ಕೊಂಡೇ ಹೋದ್ವಿ. ಸೊ ತುಂಬ ಶಾಪ್ಗಳಿಗೆ ಹೋಗಬೇಕಾಗಿತ್ತು. ಹಾಗೆ ಸ್ವಲ್ಪ ನಮಗೆ ಈ ಬೆಳ್ಳಿ ಥರದ್ದು ಗಣಪತಿ ಇರುತ್ತಲ್ವ ನೋಡಿ, ಫೋಟೋ, ಅದನ್ನೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿ ಹಾಗೆ ನಾವೆಲ್ಲ ನಡ್ಕೊಂಡೇ ಹೋದ್ವಿ ಶಾಪ್ಗಳಿಗೆ. ಇಲ್ಲಿ ನೋಡ್ತಾ ಇರ್ಬೋದು, ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇತ್ತು. ಸೊ ಹಾಗಾಗಿ ಕಾರ್ನ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಇನ್ನು ಇವರು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಇಲ್ಲೇ ಸ್ವಲ್ಪ ಮುಂದೆ ಪಾರ್ಕ್ ಮಾಡಿ ಬಂದರು. ಅಲ್ಲಿ
ಅಲ್ಲಿ ತನಕ ನಾವಿಲ್ಲೇ ಕೂತು ವೆಯ್ಟ್ ಮಾಡ್ತಾ ಇದ್ವಿ. ಹಬ್ಬ ಇರೋದ್ರಿಂದ ತುಂಬ ಜನ ಬಂದಿದ್ರು. ಮಾತ್ರ ನಮಗಂತೂ ಈ ಟೈಮಲ್ಲಿ ಬರಲೇಬಾರ್ದಿತ್ತು ಅಂತ ಅನ್ನಿಸ್ಬಿಡ್ತು. ಕಾಲಿಡೋದಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು ಶಾಪ್ಗಳಲ್ಲಿ. ಸೊ ಇನ್ನೇನು ಮಾಡೋದು, ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅದು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದಿದ್ದು. ಇವತ್ತು ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾವು. ಈ ಥರ ಶಾಪ್ ಇದೆ ಅಂದರೆ ಬಟ್ಟೆದು ಅಂತೇಳಿ, ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದರು. ಇವಾಗ ನಾವು ದೊಡ್ಡ ಗಡಿಯಾರದ ಹತ್ರ ನಿಂತಿದ್ದೀವಿ. ಅವರು ಕಾರ್ ಪಾರ್ಕ್ ಮಾಡೋದು ಬರೋ ತನಕ ನಾವಿಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಅವರು ಬಂದಮೇಲೆ ನಡ್ಕೊಂಡೇ ಹೋದ್ವಿ ಶಾಪ್ಗೆ. ಫಸ್ಟು ನಾವಿವಾಗ ಸ್ವಲ್ಪ ಗಣಪತಿದು ಒಂದು ಬೆಳ್ಳಿ ತಗೋಬೇಕು ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಸಿಗಲಿಲ್ಲ, ಅದಕ್ಕೋಸ್ಕರ ಇವಾಗ ಬಟ್ಟೆ ಅಂಗಡಿಗೆ ಕರ್ಕೊಂಡು ಬಂದುಬಿಟ್ರು. ಇಲ್ಲಿ ಹೋಲ್ಸೇಲ್ ರೇಟ್ಗೆ ಸಿಗುತ್ತೆ ಬಟ್ಟೆಗಳು. ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ಅಷ್ಟು ಚೆನ್ನಾಗಿತ್ತು. ನಮಗೆ ಎಲ್ಲೂ ಸಹ ಇಷ್ಟ ಆಗಿರಲಿಲ್ಲ. ಈ ಒಂದು ಶಾಪಲ್ಲಿ ಬಟ್ಟೆಗಳೆಲ್ಲ ತುಂಬ ಇಷ್ಟ ಆಯಿತು. ಹಾಗಾಗಿ ಒಂದೊಂದು ಬಂಡ್ಲೇ ತೊಗೊಂಡು ಬಂದುಬಿಟ್ವಿ. ನಿಜವಾಗ್ಲೂ ಏನೇನೆಲ್ಲ ತೊಗೊಂಡು ಬಂದ್ವಿ, ಒಂದೊಂದು ಪೀಸ್ಗೆ ಎಷ್ಟೆಷ್ಟು ಬೀಳ್ತು ಅಂತೆಲ್ಲ ನಾನು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಯಾರಾದ್ರೂ ಮನೆಯಲ್ಲಿ ಬಟ್ಟೆಗಳನ್ನ ತೊಗೊಂಡು ಮಾರ್ತಾರೆ ನೋಡಿ, ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಮಕ್ಳಿಗಿಂದ ಹಿಡಿದು ದೊಡ್ಡವ್ರಿಗೂ ಸಹ ಇಲ್ಲಿ ಬಟ್ಟೆಗಳು ಸಿಗುತ್ತೆ. ಇದು ಎಲ್ಲಿರೋದು, ಏನು ಎತ್ತ ಅಂತೆಲ್ಲ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ಟೆ ಹೆಂಗೈತೆ ಚಿರೋ? ಚೆನ್ನಾಗಿತ್ತು, ಇಷ್ಟ ಆಯ್ತಾ ಎಲ್ಲ ಬಟ್ಟೆನೂ? ಸೂಪರ್ ಆಯ್ತಾ? ಈ ಶಾಪ್ ಎಲ್ಲಿದೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ನಮ್ಮ ನವೀನ್ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ. ಸೊ ಸ್ಟಾಕ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಆವಾಗ ಬಂದಿದ್ದು ನಾವು. ಆದ್ರೂ ಸಹ ಬಟ್ಟೆಗಳು ತುಂಬ ಚೆನ್ನಾಗಿತ್ತು. ನಾವಂತೂ ಬಟ್ಟೆಗಳನ್ನ ತುಂಬ ಇಷ್ಟಪಟ್ಟು ತೊಗೊಂಡು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನು ಅಲ್ಲೂ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಸೊ ಇಲ್ಲೆಲ್ಲ ನೋಡಿಕೊಂಡು ನಾನು ಹಾಗೆ ಗಣಪತಿ ತೊಗೋಬೇಕು ಅಂತ ಹೇಳಿದೆ ಅಲ್ವಾ. ಸೊ ಮತ್ತೊಂದು ಅಂಗಡಿಗೆ ಬಂದಿದ್ವಿ. ಇಲ್ಲೂ ಸಹ ಯಾಕೋ ಇಷ್ಟ ಆಗಲಿಲ್ಲ. ಮತ್ತೆ ಇನ್ನೊಂದ್ಸಲ ಬರೋಣ ಅಂತೇಳಿ ಬಂದುಬಿಟ್ವಿ. ಇವತ್ತು ಅಂದರೆ ತುಂಬ ರಶ್ ಇದ್ರು ಅಲ್ವಾ, ಸೊ ಹಾಗಾಗಿ ತೊಗೊಳಕ್ಕಾಗಲಿಲ್ಲ. ಮತ್ತು ಇನ್ನೊಂದ್ಸಲ ಬರೋಣ ಅಂತೇಳಿ ಹಾಗೆ ಬಂದ್ವಿ. ಇನ್ನು ಇಲ್ಲಿ ಬಂದು ಕಡಲೆಕಾಯಿ ಎಲ್ಲ ತಿನ್ಕೊಂಡು ಜಾಲಿಯಾಗಿ ಮೈಸೂರು ಅರಮನೆಯೂ ಕೂಡ ನೋಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಇನ್ನೇನು ದಸರಾನು ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಇನ್ನೂ ಲೈಟಿಂಗ್ಸ್ ಎಲ್ಲ ಶುರು ಆಗುತ್ತೆ. ಅವಾಗಂತೂ ನೋಡೋದಕ್ಕೆ ಮೈಸೂರು 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವಂತೂ ವರ್ಷ ಮಿಸ್ಸೇ ಮಾಡಲ್ಲ. ಲೈಟಿಂಗ್ಸ್ ನೋಡೋದಕ್ಕಾದರೂ ಅಷ್ಟೇ ನೈಟ್ ಆದರೂ ಬಂದು ನೋಡ್ಕೊಂಡು ಹೊರಟೋಗ್ತೀವಿ. ಅಂದರೆ ದಸರಾ ದಿನ ಅಂತೂ ಬರೋಕ್ಕಾಗಲ್ಲ, ತುಂಬ ರಶ್ ಇರ್ತಾರೆ. ಅದು ಮಕ್ಕಳನ್ನೆಲ್ಲ ಕರ್ಕೊಂಡು ಅದೆಲ್ಲ ನೋಡೋದಕ್ಕೂ ಆಗಲ್ಲ ಅಂತೇಳಿ ಮನೆಯಲ್ಲೇ ಟಿ ವಿಲೇ ನೋಡ್ಬೋದು ಅಲ್ವಾ ದಸರಾ ಸಂಭ್ರಮನ ಯಾವ ಥರ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾವು ದಸರಾ ದಿನ ಅಂತೂ ಬರೋದಿಲ್ಲ. ಮಾಮೂಲಿ ಡೇಸಲ್ಲಿ ಬಂದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಅಂದರೆ ಹಬ್ಬ ಸ್ಟಾರ್ಟ್ ಆದಮೇಲೆ ಅಥವಾ ಹಬ್ಬ ಎಂಡ್ ಆದಮೇಲೆ ಬಂದು ನೋಡ್ಕೊಂಡು ಹೊರಟೋಗ್ತೀವಿ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ ದಸರಾ ಟೈಮಲ್ಲಿ. ಯಾರಾದರೂ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದ್ಸಲ ಬಂದು ವಿಸಿಟ್ ಮಾಡಿ. ನಿಜವಾಗ್ಲೂ 2 ಕಣ್ಣು ಸಾಲಲ್ಲ ಮೈಸೂರನ್ನ ನೋಡೋದಕ್ಕೆ. ಹಾಗೆ ಲೈಟಿಂಗ್ಸ್ಗಳು, ಆ ಒಂದು ಸಂಭ್ರಮನ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಪಾರಿವಾಳಗಳನ್ನೆಲ್ಲ ಆರಿಸ್ಕೊಂಡು ಹಾಗೆ ಫೋಟೋನು ಕೂಡ ತೆಗ್ಕೊಂಡ್ವಿ. ಇನ್ನು ಅರಮನೆಯನ್ನೆಲ್ಲ ನೋಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮತ್ತು ಇನ್ನು ಬರ್ತಾ ಇಲ್ಲಿ ವರ್ಣಾಗೆ ಬಂದ್ವಿ. ಇಲ್ಲಿ ಅಂತೂ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಮೈಸೂರಿಗೆ ಬಂದರೆ ಇಲ್ಲಿಗೆ ಬರದೇ ಹೋಗೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದೊಂದು 3 ಟೈಮ್ಸ್ ಏನೋ ಬರ್ತಾ ಇರೋದು ನಾವು. ಮಕ್ಳಿಗಂತೂ ತುಂಬ ಇಷ್ಟ. ಕಾರಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ, ಏನಾದರೂ ಕರ್ಕೊಂಡೋಗಿಲ್ಲ ಅಂತಂದರೆ ಕರ್ಕೊಂಡೋಗಿ ಅಂತ ಹಠ ಮಾಡಿನಾದರೂ ಕರ್ಕೊಂಡು ಬರ್ತಾರೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಫಸ್ಟೇ ನಾವು ಅಂದ್ಕೊಂಡು ಬಂದ್ವಿ ಇಲ್ಲಿ ಹೋಗಬೇಕು ಅಂತ. ಸೊ ನಮ್ಮ ಪಾಪಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಬಂದ್ವು. ಸೊ ಇಲ್ಲಿ ಒಳಗಡೆ ಯಾವ ರೀತಿ ಇದೆ ಅಂತೆಲ್ಲ ಇವಾಗ ತೋರಿಸ್ತೀವಿ, ಬನ್ನಿ. ಆ ಒಂದು ಕೂಲಾಗಿರುವಂತಹ ವೆದರು ಹಾಗೆ ಪಕ್ಷಿಗಳ ಚಿಲಿಪಿಲಿನ ಕೇಳ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ನಾವಂತೂ ತುಂಬಾ ಖುಷಿ ಪಟ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಮಕ್ಳಿಗೆ ನೋಡ್ತಾ ಇರ್ಬೋದು ಎಷ್ಟು ಇಷ್ಟ ಅಂತ ಹೇಳಿದ್ರೆ, ನೀರಂದರೆ ನಮ್ಮ ಪಾಪಕ್ಕೆ ತುಂಬ ಇಷ್ಟ.
ಸೊ ನಾವೇ ಸ್ವಲ್ಪ ಭಯ ಪಟ್ಕೊಂಡು ಕರ್ಕೊಂಡು ಹೋಗಲ್ಲ ಅಷ್ಟೇ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು, ದಯವಿಟ್ಟು ಕೆರೆಗೆ ಇಳಿಯಬೇಡಿ ಅಂತೇಳಿ. ನಿಜ, ಯಾಕೆ ಅಂತಂದರೆ ನಾವು ಕೇರ್ಫುಲ್ ಆಗಿ ಇದ್ದರೆ ಯಾವ ಅನಾಹುತನೂ ಕೂಡ ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಜೋಪಾನವಾಗಿ ಯಾವ ಥರ ಇರಬೇಕು ಪ್ಲೇಸಲ್ಲಿ ಹಂಗಿದ್ರೆ ಸರಿ. ಕೆಲವೊಬ್ಬರು ತುಂಬ ತುಂಟಾಟಗಳಾಡ್ತಾ ಇರ್ತಾರೆ, ಅಂಥ ಟೈಮಲ್ಲಿ ಅಪಾಯಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಜೋಪಾನವಾಗಿರಬೇಕು ಅಷ್ಟೇ. ಹಾಗೆ ಇಲ್ಲಿ ಫೋಟೋಶೂಟ್ಗೆಲ್ಲ ಸಖತ್ತಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ. ಇವರು ನೋಡ್ತಾ ಇರ್ಬೋದು ಫೋಟೋ ಎಲ್ಲ ತೆಗೆಸ್ಕೊಂಡ್ರು ನಮ್ಮ ನವೀನ್ ಅಶ್ವಿನಿ. ಹಾಗೆ ಇಲ್ಲಿ ಮರಗಳೆಲ್ಲ ನೋಡ್ತಾ ಇರ್ಬೋದು, ಒಂದು ಎಲೆನೂ ಕೂಡ ಇಲ್ಲ ಮರದಲ್ಲಿ, ಆ ಥರ ಇದೆ. ಏನೋ ಒಂಥರ ಚೆನ್ನಾಗಿತ್ತು ನೋಡೋದಕ್ಕಂತೂ. ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹೋಗ್ತಾ ಇಲ್ಲಿ ಫಸ್ಟು ನಾವು ಟಿಕೆಟ್ನ ತೊಗೋಬೇಕಾಗುತ್ತೆ. ಟಿಕೆಟ್ನ ತೊಗೊಂಡು ನಾವು ಒಳಗಡೆ ಹೋಗಬೇಕು. ಇಷ್ಟಕ್ಕೆ ಇಷ್ಟು ಅಂತ ಅಲ್ಲಿ ಪ್ರೈಸ್ಗಳಿರ್ತವೆ. ಜಾಸ್ತಿ ಇರುತ್ತೆ ನೋಡು, ಕೇಳು ಬಾ. 150 ತಾನೆ. ಪಾಪು ನಾವು ಕುತ್ಕೋಟೈತೀವಿ ಅಂತ ಕೊಡಕ್ಕೆ ಅಷ್ಟೇ. ಇನ್ನೇನು ನಾನು ಹೋಗ್ಬೇಕಾ? ಇನ್ನು ಅಲ್ಲಿಗೆ ನಮ್ಮ ನವೀನ್ ಅವರು, ನನ್ನ ತಂಗಿ ಮತ್ತು ನಮ್ಮ ಪಾಪು, ನನ್ನ ಮಗಳು ಇಷ್ಟು ಜನ ಹೋದರು. ಬೇರೆಯವ್ರಿಗೆ ಎಂಟ್ರಿ ಕೊಡಲ್ಲ, ಅಂದರೆ ಆಟ ಆಡೋರಿಗೆ ಮಾತ್ರ ಕೊಡೋದು, ಅದು ಲೈಫ್ ಜಾಕೆಟ್ ಹಾಕ್ಕೊಂಡು ಹೋದವ್ರಿಗೆ ಮಾತ್ರ ಕೊಡೋದು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿದೆ. ಹಾಗಾಗಿ ನನಗೆ ಎಕ್ಸ್ಟ್ರಾ ಹಾಕಿ ಕಳಿಸ್ಕೊಟ್ರು ಪಾಪ. ವೀಡಿಯೋ ಮಾಡ್ಕೊಂಡು ಬರೋಣ ಅಂತೇಳಿ ನಾನು ಕೂಡ ಬಂದೆ. ಎಂಜಾಯ್ ಮಾಡೋರ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪ್ಲೇಸು. ಖಂಡಿತವಾಗ್ಲೂ ನೀವೇನಾದರೂ ಬಂದಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ. ಮೈಸೂರು ಹತ್ರನೇ ಇರೋದು ಈ ಒಂದು ಪ್ಲೇಸು, ವರುಣ ಅಂತೇಳಿ. ಇಲ್ಲಿ ತುಂಬ ಆಟಗಳಿದ್ದಾವೆ, ನೀರಲ್ಲಿ ಆಡೋಂಥದ್ದು, ಅಂದರೆ ಭಯ ಅಷ್ಟೇ. ಸೊ ಎಂಜಾಯ್ ಮಾಡೋರ್ಗಂತೂ ಸಖತ್ತಾಗಿರುತ್ತೆ ಈ ಒಂದು ಪ್ಲೇಸು. ಸರ್ ಮುಂದೆ ಮಾಡಿದ್ರೆ ಮುಂದೆ ಹೋಗುತ್ತೆ, ಹಿಂದೆ ಮಾಡಿದ್ರೆ ಹಿಂದೆ ಹೋಗುತ್ತೆ. ಅದು ಹ್ಯಾಂಡಲ್ಲು, ಇದು ಹ್ಯಾಂಡಲ್ಲು. ಲಿಫ್ಟ್ ಮಾಡಿದ್ರೆ ಲಿಫ್ಟು, ರೈಟ್ ಮಾಡಿದ್ರೆ ರೈಟು, ಸ್ಟ್ರೈಟ್ ಮಾಡಿದ್ರೆ ಸ್ಟ್ರೈಟ್. ಓಕೆ ಸರ್, ಅಲ್ಲಿ ರೆಡ್ ಬಲೂನ್ಸ್ ಕಾಣ್ತಿದೆ ನೋಡಿ, ಆ ಕಡೆ ಹೋಗ್ಬಿಡಿ. ಮತ್ತು ಈ ಕಡೆ ಬರಬೇಡಿ ಸರ್, ಈ ಕಡೆ ಆಟ ಆಡ್ತಿದ್ದಾರೆ, ಈ ಕಡೆ ಬರಲೇಬೇಡಿ. ಆ ಕಡೆ ಹೋಗಿ, ರೋಡ್ ಸೈಡ್ ಹೋಗಿ, ಅಲ್ಲಿ ಮಂಟಪ ಇದೆ ನೋಡಿ, ಆ ಕಡೆ ಹೋಗಿ. ಹಾಫ್ ಆನ್ ಅವರ್ ಟೈಮ್ ಇರುತ್ತೆ. ಮಧ್ಯದಲ್ಲಿ ಏನು ಎಕ್ಸ್ಚೇಂಜ್ ಏನೋ ಮಾಡೋಕ್ಕೆ ಹೋಗ್ಬಿಡಿ. ಲೈಫ್ ಜಾಕೆಟ್ ಎಲ್ಲೂ ರಿಮೂವ್ ಮಾಡಬೇಡಿ. ಅದೇ ಹೋಯ್ತಾ ಇದ್ದಲ್ವಾ? ಇನ್ನು ನಾವು ಕೂಡ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅಷ್ಟರಲ್ಲಿ ಇವ್ರೂ ಕೂಡ ಬಂದರು.
ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ನಮ್ಮ ಪಾಪುಗಂತೂ ನೀರಲ್ಲಿ ಆಟ ಆಡೋದಕ್ಕೆಲ್ಲ. ಸೊ ಹಾಗಾಗಿ ಅವನು ಕೂಡ ಕರ್ಕೊಂಡೋಗಿದ್ದು ಬಂದರು. ಹೆಂಗಿತ್ತು? ಹೌದಾ ಹೌದಾ ಸರಿ, ಹೆಂಗಿತ್ತು? ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.